ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ ನಿಲ್ಲಿ. ಇದು ದೇಹದ ನರಮಂಡಲದ ಒಂದು ಬ್ಯಾಲೆನ್ಸ್ ಅನ್ನ ತರುತ್ತೆ. ನಿಮ್ಮ ನೋಟ ಮುಂದೆ ಏಕಬಿಂದುವಾಗಿರಲಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿಧಾನವಾಗಿ ಕೈಗಳನ್ನು ಕೆಳತನ್ನಿ, ಬಲಗಾಲನ್ನು ಇಳಿಸಿ. ಇದೇ ರೀತಿ ಎಡಬದಿಯಲ್ಲೂ ಮಾಡೋಣ. ನಿಧಾನವಾಗಿ ಎಡಗಾಲನ್ನ ಮೇಲೆತ್ತಿ ಎಡಪಾದವನ್ನ ಬಲ ತೊಡೆಯ ಮೇಲಿಟ್ಕೊಳ್ಳಿ. ಮೂಲಾಧಾರದಲ್ಲಿ ಎಡಪಾದ, ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರವನ್ನು ಹಾಕಿ ದೃಷ್ಟಿ ಏಕಬಿಂದುವಾಗಿರಲಿ. ಸಾಮಾನ್ಯ ಉಸಿರಾಟದಲ್ಲಿ ನಿರ್ವಹಿಸಿ 10 ರಿಂದ 15 ಸೆಕೆಂಡುಗಳ ಕಾಲ. ಸ್ಮರಣಾ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಮಕ್ಕಳಲ್ಲಿ ಏಕಾಗ್ರತೆಯನ್ನ, ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೇಹವನ್ನು ಪೂರ್ತಿಯಾಗಿ ಮೇಲಕ್ಕೆ ಸೆಳೆಯಿರಿ. ನಿಧಾನವಾಗಿ ಸ್ಟೇ ದೇರ್ ಇನ್ ತಾಡಾಸನ. ಈ ಆಸನದ ಭಂಗಿಯಲ್ಲಿ ಇರೋಣ 10 ರಿಂದ 15 ಸೆಕೆಂಡ್ಸ್. ಸ್ಟೇ ದೇರ್. 1 2 3 4 5 6 7 8 9 and 10. Slowly come down, relax. ಹೀಗೆ ಮಾಡೋದ್ರಿಂದ ನಮ್ಮ ಕಾಲುಗಳಲ್ಲಿ ಇರ್ತಕ್ಕಂಥ ನರಮಂಡಲಿಗೆ ಒಂದು ಉತ್ತೇಜನ ದೊರಕುತ್ತೆ. ಇಡೀ ಶರೀರ ಒಂದು ಚೈತನ್ಯಯುಕ್ತವಾಗುತ್ತೆ. ಮುಂದಿನ ಆಸನ ವೃಕ್ಷಾಸನ. ಮರದ ರೀತಿ ದೇಹವನ್ನು ನಿಲ್ಲಿಸುವಂಥ ಒಂದು ಯೋಗ ಅಭ್ಯಾಸ ಕ್ರಮ. ಕಾಲುಗಳು, ಪಾದಗಳು 2 ರಿಂದ 4 ಇಂಚು ದೂರ ಇರಲಿ. ನಿಧಾನವಾಗಿ ಬಲಗಾಲನ್ನು ಮಡಿಚಿ ಬಲ ಪಾದವನ್ನು ಎಡ ತೊಡೆಯ ಹತ್ತಿರ ಇಟ್ಕೊಳ್ಳಿ. ಬಲ ಇಮ್ಮಡಿ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಾಕಿರಲಿ. ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ ನಿಲ್ಲಿ. ಇದು ದೇಹದ ನರಮಂಡಲದ ಒಂದು ಬ್ಯಾಲೆನ್ಸ್ ಅನ್ನ ತರುತ್ತೆ. ನಿಮ್ಮ ನೋಟ ಮುಂದೆ ಏಕಬಿಂದುವಾಗಿರಲಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿಧಾನವಾಗಿ ಕೈಗಳನ್ನು ಕೆಳತನ್ನಿ, ಬಲಗಾಲನ್ನು ಇಳಿಸಿ. ಇದೇ ರೀತಿ ಎಡಬದಿಯಲ್ಲೂ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮೇಲೆತ್ತಿ ಎಡಪಾದವನ್ನು ಬಲ ತೊಡೆಯ ಮೇಲಿಟ್ಕೊಳ್ಳಿ. ಮೂಲಾಧಾರದಲ್ಲಿ ಎಡಪಾದ, ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರವನ್ನು ಹಾಕಿ ದೃಷ್ಟಿ ಏಕಬಿಂದುವಾಗಿರಲಿ. ಸಾಮಾನ್ಯ ಉಸಿರಾಟದಲ್ಲಿ ನಿರ್ವಹಿಸಿ 10 ರಿಂದ 15 ಸೆಕೆಂಡುಗಳ ಕಾಲ.